ಹಾಯ್, ಗುಡ್ ಮಾರ್ನಿಂಗ್. ಉಡುಪಿ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ತುಂಬ ದಿನ ಆದಮೇಲೆ. ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಫ್ರಮ್ ಉಡುಪಿ. ಬೆಳಿಗ್ಗೆ ಉಡುಪಿಗೆ ಬಂದೆ ಟ್ರೈನಲ್ಲಿ. ಸುಮಾರು ಹೊತ್ತು ಹುಡುಕಿದ ಮೇಲೆ ಇಲ್ಲಿ ಗೀತಾ ಮಂದಿರ್ಲಿ ರೂಮ್ ಸಿಕ್ತು. ಒಂದು ಚೆನ್ನಾಗಿದೆ, ಸಿಂಗಲ್ ರೂಮೇ ಇಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ. ಎ ಸಿ ಇದೆ, ಬಟ್ ಇದು ನಾನ್ ಎ ಸಿ. ನನಗೆ ರಿಮೋಟ್ ಕೊಟ್ಟಿಲ್ಲ, ಸೊ ಇದು ನಾನ್ ಎ ಸಿ ರೂಮ್ಗೆ ಚಾರ್ಜ್ ಮಾಡಿದ್ದಾರೆ. ವ್ಯೂ ತುಂಬ ಚೆನ್ನಾಗಿದೆ. ಅದೇ ಈಸ್ಟ್. ದೇವಸ್ಥಾನ ಈ ಕಡೆ ಇದೆ, ಈ ಕಡೆ ಹೋಗ್ಬೇಕು ಇವಾಗ. ಫ್ರೆಶ್ ಆದೆ, ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ನೀರೆಲ್ಲ ತುಂಬ ಚೆನ್ನಾಗಿತ್ತು, ಬಿಸಿ ನೀರೆಲ್ಲ ಬಂತು. ಸೊ ಫ್ರೆಶ್ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಧ್ವ ಸರೋವರ. ಮಿತ್ರ ಸಮಾಜ, ಉಡುಪಿ ದೇವಸ್ಥಾನದ ಪಕ್ಕ ಇಲ್ಲಿನ ಲ್ಯಾಂಡ್ಮಾರ್ಕ್ ರೆಸ್ಟೋರೆಂಟ್ ಇದು. ಇದು ವಿಶೇಷ ಏನಂದರೆ ಫುಲ್ಲು ನಮಗೆ ಸರಿ ಹೋಗುವಂಥ ಫುಡ್ಡು. ನೋ ಈರುಳ್ಳಿ, ನೋ ಬೆಳ್ಳುಳ್ಳಿ. ಮಿತ್ರ ಸಮಾಜದಲ್ಲಿ ಇಡ್ಲಿ, ವಡೆ, ಕೇಸರಿ ಬಾತ್, ಶಿರಾ.
ರಾಮ. ಇದ್ರ ಹೆಸರೇನು ಲಕ್ಷ್ಮಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಲಾಸ್ಟಿಗೆ ಆ ಕಡೆ ನಿಮ್ಮ ಹೆಸರು ಹೇಳ್ಬಿಡಿ. ನಿಮ್ಮ ಹೆಸರೇ ಕೃಷ್ಣ ರಾಮ ಲಕ್ಷ್ಮಿ. ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನನ್ನ ಹೆಸರು ಗೋಶಾಲೆ ಲಿಂಗಣ್ಣ. ಗೋಶಾಲೆ ಲಿಂಗಣ್ಣ. ನಿಮ್ಮ ಹೆಸರು? ರಮೇಶ್ ಬಾರ್ಕಿ. ಶ್ರೀಕೃಷ್ಣ ಮಠ ಉಡುಪಿ. ಮಠ ಉಡುಪಿ. ಉಡುಪಿ. ಆದರೆ ನಮಗೆ ನೈಟ್ ಪೈಸೆ ಮೇಡಮ್ 7 ಅಡಿ ಉಂಟು. ಹಾಂ 7 ಅಡಿ ಅಲ್ಲಿ ರಾಮ. ಕೃಷ್ಣ ಕೃಷ್ಣ ರಾಮ ರಾಮ. ತಿರುಪತಿ ಹತ್ರ. ಹೌದು, ಅವಳೇ ಇವತ್ತು ದೇವರಿಗೆ ಅಭಿಷೇಕ ಆಗೋದು. ವೆಂಕಟೇಶ್ವರ ಸ್ವಾಮಿ ಅದ್ರದ್ದಾನೆ ಒಳಗೆ ಪೂಜೆ ಆಗೋದು ಎಲ್ಲ ಮಾಡೋದು ಅದೇ ಜಾತಿ. ಜಗನ್ ಮಣಿಪಾಲಿಂದ ಉಡುಪಿಗೆ ಬಸ್ ಜರ್ನಿ 10 ರೂಪಾಯಿ ಟಿಕೆಟ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬಸ್ಸಲ್ಲಿ 10 ರೂಪಾಯಿ. ಆಟೋನೇ ಬಸ್ ಸ್ಟ್ಯಾಂಡಿಂದ ಅಲ್ಲಿ ಮ್ಯೂಸಿಯಮ್ಗೆ, ಇಲ್ಲಿಂದ ದೇವಸ್ಥಾನಕ್ಕೆ 40 ರೂಪಾಯಿ. ಉಡುಪಿ ಹಾಂ. ಓ, ಇಲ್ಲಿ ಬೋಟಿಂಗ್ ಉಂಟು. ಇದು ನಮ್ಮೊಟ್ಟಿಗೆ ಬರುತ್ತೆ ಈಗ. ನಮ್ಮೊಟ್ಟಿಗೆ ಬರುತ್ತೆ ಈಗ. ಹಾಂ ಅದೇ. ಹಾಂ, ಎಷ್ಟು ಚಂದ ಉಂಟಲ್ಲ. ಹಾಂ, ಇಲ್ಲಿಂದ ನದಿ ಬರ್ತಾ ಇದೆ, ಅಲ್ಲಿ ಸಮುದ್ರಕ್ಕೆ ಸೇರುತ್ತೆ. ವಾವ್, ತುಂಬ ಚಂದ ಉಂಟು. ಈ 3 ಬಾರಿ ಚಂದ ಉಂಟು. ಅರೇಬಿಯನ್ ಸಿ, ಅಲ್ಲಿ ನದಿ ಬಂದು ಸೇರ್ತಾ ಇದೆ. ಎಂಥ ದೃಶ್ಯ. ಉಡುಪಿ ಹತ್ರ ಕೆಮ್ಮಣ್ಣು ಅನ್ನೋ ಜಾಗದಲ್ಲಿ ಡೆಲ್ಟಾ ಪಾಯಿಂಟ್. ಗೋಕರ್ಣ ಗೋವಾ ಬಂದಂಗೆ ಇದೆ. ಉಡುಪಿಲಿ ಡೆಲ್ಟಾ ಬೀಚ್ ವೇರ್ ರಿವರ್ ಆ್ಯಂಡ್ ಸೀ ಮೀಟ್. ಅರಬ್ಬಿ ಸಮುದ್ರ, ಸನ್ಸೆಟ್ ಟೈಮು ತುಂಬ ಚೆನ್ನಾಗಿದೆ.
ಎಷ್ಟು ಚೆನ್ನಾಗಿ ಬೈಫರ್ಕೇಟ್ ಮಾಡ್ಬೋದು ಅಂದರೆ ನದಿ ಸಮುದ್ರನ. ನದಿ ಅಲ್ಲಿ ಬಂದು ಸೇರ್ತಾ ಇದೆ, ಶಾಂತವಾಗಿ ಹರಿತಾ ಇದೆ. ಇಲ್ಲಿಂದ ಅಲೆಗಳು ಶುರುವಾಗ್ತಾ ಇದೆ. ಸೊ ಇದು ಸಮುದ್ರ. ಅಲ್ಲಿ ನೋಡಿ ಚಂದ್ರ ಬೇರೆ ಉದಯ ಆಗ್ತಾ ಇದೆ. ಇವತ್ತು ಹುಣ್ಣಿಮೆ. ಲುಕ್ ಅಟ್ ದಟ್. ಕ್ಯಾಮೆರಾದಲ್ಲಿ ಕಾಣಲ್ಲ, ಕಣ್ಣಿಗೆ ಹೆಂಗೆ ಆರೆಂಜಾಗಿ ರೆಡಿ ಆಗ್ತಾ ಇದೆ ಅಂದರೆ ಓ ಮೈ ಗಾಡ್, ಅಲ್ಟಿಮೇಟ್. ತುಂಬ ಅಂದರೆ ತುಂಬ ಸುಂದರವಾಗಿದೆ ಈ ಜಾಗ. ಅಲ್ಲೊಂದು ಕ್ರೂಸ್ ಇದೆ ದೂರದಲ್ಲಿ. ಅಲ್ಲಿ ಹೋಗುದಿಲ್ಲ ಬಸ್, ಹಾಂ ಅಲ್ಲಿ ಆಗೋದು ಟರ್ನ್ ಆಗೋದು. ಓ ಸರಿ. ಈ ಊರು ಚಂದ ಉಂಟು. ಡಯಾನಾ ರಿಟೇಲ್ಸ್ ಅಂತ ಒಂದು ಚೈನು ಉಡುಪಿಲಿ ತುಂಬ ಫೇಮಸ್ಸು. ಅದರದ್ದು ರೆಸ್ಟೋರೆಂಟ್ ಇದೆ ಇಲ್ಲಿ, ಸೆಕೆಂಡ್ ಫ್ಲೋರಲ್ಲಿದೆ ಬಿಲ್ಡಿಂಗ್. ಕಟ್ಲೆಟ್ ಮತ್ತು ಗಡ್ಬಡ್ಗೆ ತುಂಬ ಫೇಮಸ್ ಇದು. ಡಯಾನಾ ರೆಸ್ಟೋರೆಂಟ್ ಉಡುಪಿ. ಉಡುಪಿಯ ಡಯಾನಾ ರೆಸ್ಟೋರೆಂಟು ಫೇಮಸ್ ಡಿಶ್ಶು ಕಟ್ಲೆಟ್, ವೆಜ್ ಕಟ್ಲೆಟ್. ನಾನು ಹೇಳ್ಕೊಂಡಿರೋ ಗೀತಾ ಮಂದಿರು ಹೆಂಗೆ ಭವ್ಯವಾಗಿ ಅಲಂಕರಿಸ್ಬಿಟ್ಟಿದ್ದಾರೆ ಗೊತ್ತೇ ಆಗಿಲ್ಲ ಬೆಳಿಗ್ಗೆ. ಅಲ್ಲಿ ಕೊನೆಯಲ್ಲಿ 3rd ಫ್ಲೋರಲ್ಲಿ ಲೆಫ್ಟ್ ಸೈಡ್ ಇರೋದು ನನ್ನ ರೂಮ್. ಇದು ಶಾಂಭವಿ ನದಿ ಮುಲ್ಕಿಯಲ್ಲಿದೆ. ಯಾವುದು? ಹೆಜಮಾಡಿ ಬೀಚ್. ಮುಲ್ಕಿಗೂ ಪಡುಬಿದ್ರಿಗೂ ಮಧ್ಯ ಇದೆ, ಅಲ್ಲಿ ಬಂದಿದ್ದೀನಿ. ಏನೋ ರ್ಯಾಂಡಮ್ ಆಗಿ ಅನಿಸ್ತು, ಬಂದುಬಿಟ್ಟೆ ಬೀಚ್ಗೆ ಹೋಗೋಣ ಅಂತ. ಮುಲ್ಕಿಲಿ ಬೀಚ್ ನೋಡಬೇಕು ಅಂತ ಬಸ್ ಹತ್ತಿ ಹೊರಟೆ. ಮುಲ್ಕಿಲಿ ಇಳಿದೆ ಕೂಡ, ಬಟ್ ಏನೋ ಅಲ್ಲಿ ಮುಲ್ಕಿಲಿ ಬರೀ ಸರ್ಫಿಂಗ್ ಇದೆ, ಬೀಚ್ ಇಲ್ಲ ಅಂದ್ಬಿಟ್ರು. ಒಂದು ಸ್ವಲ್ಪ ಡಿಸಿಲ್ಯೂಷನ್ ಆಯಿತು. ಸರಿ, ನಿಯರೆಸ್ಟ್ ಬೀಚ್ ಕರ್ಕೊಂಡೋಗಪ್ಪ ಅಂತ ಆಟೋಗೆ ಹೇಳಿದ್ರೆ, ಹೆಜಮಾಡಿ ಬೀಚ್ ಇದೆ, ಕ್ಲೀನಾಗಿದೆ ಬನ್ನಿ ಅಂತಂದರು. ಸರಿ ಅಂತ ಇಲ್ಲಿ ಬಂದು ಇಳಿದೆ. ಅಲ್ಲಿ ದೂರದಲ್ಲಿ ಇಲ್ಲಿ ನೋಡಿದ್ರೆ ಸ್ವಲ್ಪ ಸುನ್ಸಾನಿದೆ, ಯಾರೂ ಇಲ್ಲ, ಆ್ಯಂಡ್ ಬಿಸಿಲು ಬೇರೆ. ಸೊ ಅಲ್ಲಿ ನೋಡ್ತಾ ಇದ್ದಾಗ ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಸೊ ಅಲ್ಲಿ ಹೋಗೋಣ ಬನ್ನಿ. ಒಟ್ಟಲ್ಲಿ ಬೀಚ್ ಬಂದೆ, ಅರೇಬಿಯನ್ ಸಿ. ಗೋಕರ್ಣಲ್ಲಿ ಇದ್ದಂಗೆ ಇದೆ, ಬಿಸಿಲು ಅಂದರೆ ಬಿಸಿಲು, ಬರೀ ಬೀಚು, ನಾನು ಅಷ್ಟೇ. ಈ ಕಡೆ ಊರು. ಆ ಬೇಲಿ ಎಲ್ಲ ನೋಡಿದ್ರೆ ನಮ್ಮ ಬಾವಿಕೊಡ್ಲ ಮನೆ ಬೇಲಿ ಥರನೇ ಇದೆ. ಏನು ಮಾಡ್ತೀರಾ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಜೀವನದಲ್ಲಿ. ಡಿಸೆಂಬರ್ 16th ಅನಾರ್ಯ ಬಾವಿಕೊಡ್ಲ ಇಸ್ ಪಾರ್ಟ್ ಆಫ್ ಮೈ ಲೈಫ್ ಆಗಿಬಿಟ್ಟಿದೆ ಫಾರ್ ಡಿಸೆಂಬರ್ 16th. ದಟ್ಸ್ ಲೈಫ್. ಬಟ್ ಐ ಆಮ್ ಗ್ಲ್ಯಾಡ್ ಐ ಆಮ್ ಹಿಯರ್. ಐ ಆಮ್ ಸೋ ಗ್ಲ್ಯಾಡ್ ಐ ಆಮ್ ಹಿಯರ್ ಟುಡೇ.
ಅರೇಬಿಯನ್ ಸಿ ಮೈ ಫೇವ್ರೆಟ್ ಪ್ಲೇಸ್ ಫಾರ್ ದಿಸ್ ಡೇ. ಡಿಫ್ರೆನ್ಸ್ ಏನಂದರೆ ಇವತ್ತು ಹೆಜಮಾಡಿಲಿದ್ದೀನಿ, ಮುಲ್ಕಿ ಆ್ಯಂಡ್ ಪಡುಬಿದ್ರೆ ಮಧ್ಯ ಹೆಜಮಾಡಿ ಬೀಚಲ್ಲಿದ್ದೀನಿ. ಗೋಕರ್ಣದಲ್ಲಿಲ್ಲ, ಗೋವಾದಲ್ಲಿಲ್ಲ. ದಿಸ್ ಇಸ್ ಆಲ್ಸೋ ಈಕ್ವಲಿ ಗುಡ್. ಇಲ್ಲಿ ಕೂಡ ಸರ್ಫಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಗ್ರೂಪ್ಸು. ಇಲ್ಲಿ ಕೂಡ ಸರ್ಫಿಂಗ್ ಮಾಡ್ತಾ ಇದ್ದಾರೆ ಒಂದು ಗ್ರೂಪ್ ಬಂದಿದ್ದಾರೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಲ್ರೆಡಿ ನೀರಲ್ಲಿ ಇದ್ದಾರೆ 3-4 ಜನ. ನೈಸ್ ಆ್ಯಕ್ಟಿವಿಟಿ ಬಟ್ ಡೇರಿಂಗ್ ಬೇಕು. ಸಿ ದಿಸ್ ಗರ್ಲ್.
ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇ ಸ್ವಲ್ಪನೇ ದೂರದಲ್ಲಿ ಅಲೆಗಳು, ಅಲ್ಲಿಂದ ಆಚೆಗೆ ಅಲೆಗಳು ಬರಲ್ಲ. ಸೊ ಅಲ್ಲಿಂದ ಸ್ಟಡಿಯಾಗಿ ಅದ್ರ ಮೇಲೆ ಫ್ಲೋಟ್ ಆಗ್ತಾ ಇರ್ಬೋದು. ಅದಕ್ಕೆ ಹುಡುಗರು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದೇ ಸಮ ಫ್ಲೋಟ್ ಆಗ್ತಾ ಇರ್ಬೋದು. ಅಲ್ಲಿಂದ ಈ ಕಡೆನೇ ಅಲೆಗಳು ಬರುತ್ತೆ, ಬೌನ್ಸಿ ಆಗುತ್ತೆ, ಮೂವ್ಮೆಂಟ್ ಇರುತ್ತೆ. ಹೆಜಮಾಡಿ ಬೀಚಲ್ಲಿ ಕಯಾಕಿಂಗ್ ನಡೀತಾ ಇದೆ. ಹುಡುಗರು ಕಯಾಕಿಂಗ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ. ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಡೇ. ಬೀಚಲ್ಲಿದ್ದೀನಿ, ಮೈ ಫೇವ್ರೆಟ್ ಪ್ಲೇಸ್. ಫೀಲಿಂಗ್ ರಿಯಲಿ ಗುಡ್. ಆ್ಯಂಡ್ ಕಯಾಕಿಂಗ್ ನೋಡ್ತಾ ಇರೋದು ಫಸ್ಟ್ ಟೈಮು. ಸರ್ಫಿಂಗ್ ರಾದರ್, ಸರ್ಫಿಂಗು ಕಯಾಕಿಂಗು ಗೊತ್ತಿಲ್ಲ, ಬಟ್ ಇಟ್ಸ್ ಗುಡ್. ಎಂಥ ಚೆಂದ ಉಂಟು ಮಾರಾಯ ನಿಮ್ಮ ಊರು. ಅಲ್ಲಿ ಹೆಜಮಾಡಿ ಬೀಚಿಂದ ಹೊರಟೆ ಇವಾಗ ಊರಿಗೆ ಹೋಗಲಿಕ್ಕೆ. ಇಲ್ಲಿ ದಾರಿಲಿ ಒಂದು ಹನುಮಗುಡಿ ಸಿಕ್ತು. ಹನುಮಗುಡಿ ಎಂಥ ಚೆಂದ ಉಂಟು. ಇಲ್ಲಿ ಬಾವಿ ಕೂಡ ಉಂಟು. ಇಲ್ಲಿ ಚೆಂದ ಉಂಟು ಮಾರಾಯ ನಿಮ್ಮ ಊರು. ಬರುವೆ ಆಯಿತಾ? ಒಳಗೆ ಆಚೆ ಹೋಗ್ಬೇಕು. ನಿಮ್ಮೊಟ್ಟಿಗೆ ಒಂದು ವಿಡಿಯೋ. ನಿಮ್ಮ ಹೆಸರೇನುಂಟು? ನಂದು ಪುಷ್ಪ. ಪುಷ್ಪ ಮೇಡಮ್. ಖುಷಿ ಆಯ್ತು. ಇವತ್ತಿನ ಲಂಚ್ ಇಲ್ಲಿ ರೈಸ್ ಐಟಮ್ ಮಾಡಲ್ಲ ಅಂದರು, ಸೊ ಅವಲಕ್ಕಿ ಮೊಸರು ತೊಗೊಂಡಿದ್ದೀನಿ. ದಹಿ ವಡ ಮಿತ್ರ ಸಮಾಜದಲ್ಲಿ. ಉಡುಪಿಯಿಂದ ಮಂಗಳೂರಿಗೆ ಬಂದೆ ಬೈ KSRTC ಬಸ್ಸು. ಈಗ ಎಷ್ಟು ಟೈಮು? 3:20. 1.25 ಗಂಟೆ ಆಯಿತು ಇಲ್ಲಿಗೆ ಬರೋಕ್ಕೆ. ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂದೆನೇ ಹೇಳ್ಕೊಂಡೆ. ದೇರ್ ಇಸ್ ಅ ಸ್ಪೆಷಲ್ ರೀಸನ್ ಫಾರ್ ದ್ಯಾಟ್. ಎಸ್, ದಟ್ ಈಸ್ ದ ರೀಸನ್. ಪಬ್ಬಾಸ್. ಲಾಸ್ಟ್ ಟೈಮ್ ಫ್ಯಾಮಿಲಿ ರಾಜು ಉಷಾ ಜೊತೆ ಬಂದಿದ್ದು ಜ್ಞಾಪಕ ಬಂತು. ಸರಿ, ವೈ ನಾಟ್ ಟ್ರೀಟ್ ಮೈ ಸೆಲ್ಫ್ ಅಂದ್ಬಿಟ್ಟು ಐ ಹ್ಯಾವ್ ಅ ಲಿಟಲ್ ಟೈಮ್ ಬಿಫೋರ್ ಮೈ ಫ್ಲೈಟ್. ಸೊ ಅಷ್ಟರೊಳಗೆ ಒಂದು ಟ್ರೀಟ್ ತೊಗೊಂಡು ಏರ್ಪೋರ್ಟ್ಗೆ ಹೋಗೋಣ ಅಂತ ಇಲ್ಲೇ ಇಳಿದೆ. ಸೊ ಪಬ್ಬಾ ಸಿಟೀಸ್, ಲೆಟ್ಸ್ ಗೋ. ಪಬ್ಬಾಸ್. Good to be here back. ಇದ್ರ ಹೆಸರು ಪರ್ಫೆಕ್ಟ್ ಅಂತ. ಪರ್ಫೆಕ್ಟ್ ಹೆಂಗೆ ಹೇಳೋದು ಗೊತ್ತಿಲ್ಲ. ಪರ್ಫೆಕ್ಟ್. ಇಟ್ ಲುಕ್ಸ್ ಲೈಕ್ ಗಡ್ಬಡ್. ಇದ್ರ ಜೊತೆಗೆ ಸಮೋಸನೂ ತೊಗೊಂಡಿದ್ದೆ, ಬಟ್ ವಿಡಿಯೋ ತೆಗಿಲಿಲ್ಲ, ಮರ್ತ್ಬಿಟ್ಟೆ, ಸಾರಿ. ಸಮೋಸ ತುಂಬ ಚೆನ್ನಾಗಿತ್ತು, ಬಿಸಿ ಇತ್ತು. ಸೊ ದಿಸ್ ಐ ಆಮ್ ಗೋಯಿಂಗ್ ಟು ಟ್ರೈ ದಿಸ್ ಪರ್ಫೆಕ್ಟ್. ಲೆಟ್ಸ್ ಸಿ. ಆ್ಯಕ್ಚುಲಿ ಚೆನ್ನಾಗಿದೆ, ಏನಿಲ್ಲ. 2 slices ಆಫ್ ಐಸ್ ಕ್ರೀಮ್, 1 ಪಿಸ್ತಾ ಆ್ಯಂಡ್ 1 ಸ್ಟ್ರಾಬೆರಿ, ಆ್ಯಂಡ್ 1 ಸ್ಕೂಪ್ ಆಫ್ ವೆನಿಲಾ ಮಿಕ್ಸ್ಡ್ ವಿತ್ ಸ್ಟ್ರಾಬೆರಿ, 1 ಚೆರಿ ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್ಸ್ ಇನ್ಸೈಡ್. ಆ್ಯಂಡ್ ಆಫ್ ಕೋರ್ಸ್ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ. ಇದು ಜಾರ್ತಾ ಇದೆ. ಇಟ್ಸ್ ವೆರಿ 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 ಈಗರ್ ಟು ಸ್ಲಿಪ್ಪಿಫೈ ಇನ್ಸೈಡ್ ಫ್ರಮ್ one ice cream to the other. It's having its own sliding time. Surfing. Celebrating 14 years of solo travel in Papa's Mangalore. Feeling good, actually very good. ಈ ಟ್ರಿಪ್ ತುಂಬ ಸಕ್ಸಸ್ಫುಲ್ ಆಗಿತ್ತು. ಮನೆ ಚೆನ್ನಾಗಿತ್ತು. ಮಂಗಳೂರು ಏರ್ಪೋರ್ಟ್ ಬಂದಿದ್ದೀನಿ. ಫಸ್ಟ್ ಟೈಮ್ ಮಂಗಳೂರು ಒಳಗೆ ಪ್ರಾಪರಾಗಿ ಓಡಾಡಿದ್ದು, ಆ್ಯಂಡ್ ಏರ್ಪೋರ್ಟ್ಗೂ ಫಸ್ಟ್ ಟೈಮು.
ಇಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ತೊಗೊಂಡೆ. ವೈ? ಬಿಕಾಸ್ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಸೊ ಐ ಸ್ವಿಚ್ ಟು ಗೋ ಬೈ ಫ್ಲೈಟ್. ಸೆಕ್ಯೂರಿಟಿ ಗೊತ್ತಾಯ್ತಾಗಲೇ.